ಹಾಯ್ ಫ್ರೆಂಡ್ಸ್, ನಿಮಗೆ ಯಾವ್ದಾದ್ರು ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ, ಆ ಮೆಸೇಜ್ ನ ಎಂಡ್ ನಲ್ಲಿ ಜಿ ಅಂತ ಬರೆದಿದ್ದರೆ ಅದರ ಅರ್ಥ ಆ ಮೆಸೇಜ್ ಗವರ್ನಮೆಂಟ್ ಕಡೆಯಿಂದ ಬಂದಿದೆ ಅಂತ. ಒಂದು ವೇಳೆ ಆ ಮೆಸೇಜ್ ನ ಎಂಡ್ ನಲ್ಲಿ ಎಸ್ ಅಂತ ಬರೆದಿದ್ದರೆ ಅದರ ಅರ್ಥ ಸರ್ವಿಸ್ ಮೆಸೇಜ್ ಅಂತ. ಒಂದು ವೇಳೆ ಎಂಡ್ ನಲ್ಲಿ ಟಿ ಅಂತ ಬರೆದಿದ್ದರೆ ಅದರ ಅರ್ಥ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮೆಸೇಜ್ ಅಂತ. ಒಂದು ವೇಳೆ ಎಂಡ್ ನಲ್ಲಿ ಪಿ ಅಂತ ಬರೆದಿದ್ದರೆ ಅದರ ಅರ್ಥ ಪ್ರಮೋಷನಲ್ ಮೆಸೇಜ್ ಅಂತ. ಅಥವಾ ಒಂದು ವೇಳೆ ಆ ಮೆಸೇಜ್ ನ ಎಂಡ್ ನಲ್ಲಿ ಏನು ಇಲ್ಲ ಬರ್ದಿಲ್ಲ ಅಂತ ಅಂದರೆ ಅದು ಆಗಿರಬಹುದು ಸ್ಕ್ಯಾಮ್ ಮೆಸೇಜ್. ಅದು ಸ್ಕ್ಯಾಮ್ ಮೆಸೇಜ್ ಆಗಿದ್ದರೆ ನೀವು ಅಲರ್ಟ್ ಆಗಿ ಇರಬೇಕು. ಎರಡನೆಯದ್ದು, ನೀವು ಕೇಳಬಹುದು ಸ್ಕ್ಯಾಮರು PGST ಅಂತ ಬರ್ದು ಕಳಿಸಬಹುದಾ ಅಂತ. ಇಲ್ಲ, ಆ ತರ ಕಳಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಮೆಸೇಜ್ ಅನ್ನ ಕಳಿಸೋ ಟೆಲಿಕಾಂ ಅಥಾರಿಟಿ ಆಫ್ ಇಂಡಿಯಾ ನಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಆದರೆ ಅದು ಸಾಧ್ಯವಿಲ್ಲ, ಇಂಪಾಸಿಬಲ್. ಭಾರತ ಸರ್ಕಾರ ಈ ಸ್ಟೆಪ್ ಅನ್ನ ಯಾಕೆ ತೆಗೆದುಕೊಂಡಿದೆ ಅಂದರೆ ಜನರಿಗೆ ಗೊತ್ತಾಗಬೇಕು ಯಾವ ಮೆಸೇಜ್ ಸ್ಕ್ಯಾಮರ್ ಕಡೆಯಿಂದ ಬಂದಿದೆ, ಯಾವುದು ಸ್ಕ್ಯಾಮ್ ಅಲ್ಲ ಅಂತ ಗೊತ್ತಾಗಬೇಕು ಅದಕ್ಕೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಕೂಡ ಜಾಗೃತಿಯಿಂದ ಇರಲಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್.